हाँ बहुत जॉली जॉली होता है ಜಾಲಿ ಎಲ್ಲ ಜಾಲಿ 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 ಸರ್ ಹೊಂಟಿದ್ವಿ ಸರ್ ಮನಿ ಪಾಸ್ ಆಗಿ ಬನ್ನಿ. ಅಡ್ಡ ಬರ್ಬೇಡ್ರಿ ತೊಳೆದ್ ಬಿಡ್ತೀನಿ. ಅಲ್ಲ ನನಗೇನಾಯ್ತು ಸರ ನಮ್ಮೂರಾಗ ಈ ತರದ್ ನೋಡಕ್ ಸಿಗುದಿಲ್ಲ. ಹಾಕಿದ್ ಕೂಡ ಮೇಲೆ ಮೇಲೆ ಹಾಕಿದ್ವಿ ಅಂತ. ಹಾ ಅಂದ್ರೆ ಹಾ ಅಂತ ಹಿಂದೆ ಹಿಂದೆ ಬಿಟ್ಬಿಟ್ರೆ ಗಿಲ್ಸ್ ಎಲ್ಲ ಕಾಣ್ತಾ ಇತ್ತು. ಹೌದಾ ನಿಮ್ ಬೆರಳೆಲ್ಲ ಒಳಗ ಹೋಗೋಷ್ಟೊತ್ತಿಗೆ ಯೂಟ್ಯೂಬ್ ಅಲ್ಲಿ ನಂದು ಸಬ್ಸ್ಕ್ರೈಬ್ ಮಾಡ್ಬೇಕೀಗ. ಇಲ್ಲಿ ಎಲ್ಲರದು ಮಾಡಿಸ್ಬೇಕು ಸರ್ ನೀವ. ಆಯ್ತು ಓಕೆ ಮಾಡು ನೀವ್ ಎಲ್ಲರದು ನೀವು ಸಬ್ಸ್ಕ್ರೈಬ್ ಸಪೋರ್ಟ್ ಬಾರಿ ಇಂಟ್ರೆಸ್ಟ್ ತಗೊಂಡಿರಿ ಅಂದ್ರೆ ನಾವು ಮಾಡ್ಲೇಬೇಕಲ್ಲ. ಅಲ್ಲ ಜೀವನ್ ಪಣ ಇಟ್ಟು ಬಂದಿದ್ದೀನಿ ನಾನು ಇಲ್ಲಿ. ಈಜ್ ಬೇರೆ ಬರಲ್ಲ ನನಗೆ ಸರ್, ಸ್ವಲ್ಪ ಬರುತ್ತೆ ಸರ್. ನೀವೇನೋ ಓನರು, ಇವ್ರಿಗೆಲ್ಲ ಏನ್ ಕೊಡ್ತೀರಾ ಸರ್? ಅವರಿಗೆ ಏನೋ ಸ್ಯಾಲ್ರಿಗಾಗಿ ಬರುವಾರಲ್ಲ ಅವ್ರು ನನ್ನ ಫ್ರೆಂಡ್ಸ್. ಅವರಿಗೆ ಮೀನ್ ತಿನ್ನಕ್ ಮೀನ್ ಕೊಡ್ತೀನಿ ಅಷ್ಟೇ. ಹಾ ಆಮೇಲೆ ಹೀಗೆ ನಾವು ಫ್ರೆಂಡ್ಸ್ ಅಂದ್ರೆ ಹಾಗೆ ಇದ್ದೀವಿ. ಓಕೆ ಓಕೆ. ನೀವು ನಿನ್ನೆ ರಾತ್ರಿನೂ 3 ಜನ ಹಾ 3 ಜನ ಬಂದಿದ್ವಿ. ಪ್ರತಿ ಸಾಧಾರಣವಾಗಿ ಇಲ್ಲಿ ಮೀನ್ ಹಿಡಿಯುವಾಗ ಇಷ್ಟು 2 ವರ್ಷದಿಂದ ನಾವೇ 3 ಜನ ಇದ್ದೀವಿ. ಓಹೋ. ನೀವು 2 ವರ್ಷ ಮಾಡಿದಿರಲ್ಲ, ಈಗ ಆಲ್ಮೋಸ್ಟ್ ನಿಮ್ದು ಪ್ರಾಫಿಟ್ ರಿಕವರಿ ಆಗಿದೆ ಅಂತ ಅನ್ಸುತ್ತಾ? ಅಂದ್ರೆ ಈಗ 1 ವರ್ಷ ಆಯ್ತು ಈಗ ನಾನೀಗ ಮೀನ್ ಮಾರ್ಕೆಟಿಗೆ ಬಂದು. ಇನ್ ಕರೆಕ್ಟ್ ಕಂಪ್ಲೀಟ್ ಅದು ಏನಂತ ಗೊತ್ತಾಗ್ಬೇಕಾದ್ರೆ ಇನ್ನೊಂದು ವರ್ಷ ಮಾಡ್ಬೇಕು. ಈ ಸೀಸನ್ ಅಲ್ಲಿ ಈ ಜೂನ್ ಅಲ್ಲಿ ನಾವ್ ಏನ್ ಹಿಡಿತೀವಿ ಅದ್ರ ಮೇಲೆ ಪ್ರಾಫಿಟ್ ಗೊತ್ತಾಗುತ್ತೆ. ಜೂನ್ ವರೆಗೆ ಸೀಸನ್ಸ್ ಇರಲ್ಲ. ಇನ್ ಜಾಸ್ತಿ ಹಿಡಿತೀವಲ್ಲ ಮೀನ್ ಇದಾವ ಕೆರೆಯಲ್ಲಿ. ಅಂದ್ರೆ ಮಾರ್ಕೆಟ್ ನಾವ್ ಎಷ್ಟು ಬೇಕಷ್ಟು ಬಲೆ ಹೊಡಿತೀನಿ ನನಗೀಗ. ಜಾಸ್ತಿ 1 ಕ್ವಿಂಟಲ್ ಗಟ್ಲೆ ಆರ್ಡರ್ ಸಿಕ್ತಂದ್ರೆ ಜಾಸ್ತಿ ಸಿಗುತ್ತೆ. ಕ್ವಿಂಟಲ್ ಗಟ್ಲೆ ಆರ್ಡರ್ ಮಳೆಗಾಲದಲ್ಲಿ ಸಿಗುತ್ತೆ, ಘಟ್ಟದಲ್ಲಿ ಮೇಲ್ಗಡೆ ಸಿಗುತ್ತೆ ಮಳೆಗಾಲದಲ್ಲಿ. ಅದ್ ಸಿಕ್ತಂದ್ರೆ ಜಾಸ್ತಿ ಆರ್ಡರ್ ಸಿಕ್ತಂದ್ರೆ. ಸಮುದ್ರ ಮೀನ್ ಬರಲ್ಲ ಅಂದ್ರೆ ಒಳ್ಳೆ ಹಿಡಿಯೋದ್ ನಿಲ್ಸಿದ್ರೆ ಚೆನ್ನಾಗುತ್ತೆ. ಈ ಬಲೆ ಬಿಡ್ಸೋದೇ ಕಷ್ಟ ಅಲ್ಲ, ಅಂದ್ರೆ ಅಷ್ಟ್ ದಪ್ಪ ಹಿಡಿದ್ಬಿಟ್ಟಿರುತ್ತೆ ಅದು. ಇಲ್ಲಿ 1 kg 1 kg ತಗೊಂಡವ್ರಿಗೆ ಇದು ಕ್ಲೀನ್ ಮಾಡೋರು ಇಲ್ಲಲ್ಲ, ತಗೊಂಡ್ ಹೋಗ್ಬೇಕಷ್ಟೇ. ಕ್ಲೀನ್ ಮಾಡಿ ಕೊಡ್ತೀವಿ ನಾವು. ಕ್ಲೀನಿಂಗು ಮಾಡಿ ಕೊಡ್ತೀರಾ? ಕ್ಲೀನಿಂಗು ಮಾಡಿ ಕೊಡ್ತೀವಿ. ಅವಶ್ಯಕತೆ ಇದ್ದವರಿಗೆ ಕ್ಲೀನಿಂಗ್ ಸಮೇತ ಮಾಡಿ ಕೊಡ್ತೀವಿ. ನಮ್ KPCL ಕೆಲವರು ಕ್ಲೀನ್ ಮಾಡೋಕಿಲ್ಲ ಅಂತಾರಲ್ಲ, ನಾವು ಲೋಕಲ್ ಹೋದ್ರಷ್ಟು ಮಾರ್ಕೆಟ್ ಜಾಸ್ತಿ, ಲಾಭ ಜಾಸ್ತಿ ಆಗಿರುತ್ತೆ. ಹೊರಗಡೆ ಹೋದ್ರೆ ರೇಟ್ ಕಮ್ಮಿ ಆಗುತ್ತೆ. ಟೆಂಡರ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ? ಟೆಂಡರ್ ಇದು 1,66,000 3 ವರ್ಷಕ್ಕೆ. ಅಂದ್ರೆ ಪಾರ್ಟ್ ಪೇಮೆಂಟ್ ಇರುತ್ತಾ, ಒಂದೇ ಪೇಮೆಂಟ್? ಒಂದೇ ಸರಿ ಕಟ್ಬೇಕು ಅಷ್ಟು ಒಂದೇ ಸಲ ಸ್ಟಾರ್ಟಿಂಗ್ ಎಲ್ಲ ಕಟ್ಬೇಕು? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಕಟ್ಬೇಕು. ಅಂದ್ರೆ ಸುಮಾರು ನಿಮ್ಗೊಂದು 2-2.5 ಲಕ್ಷ ತನಕ ಖರ್ಚು ಬರುತ್ತೆ. ಅಂದ್ರೆ ಬಲೆ ಎಲ್ಲ ಸೇರಿದ್ರೆ 3 ಲಕ್ಷ ಆಗುತ್ತೆ. 3 ಲಕ್ಷವರೆಗೆ ಖರ್ಚು ಬರುತ್ತೆ. 3 ವರ್ಷಕ್ಕೆ. 3 ವರ್ಷಕ್ಕೆ ಅಂದ್ರೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಅಲ್ಲ? ಒಂದೇ ಸರಿ ಹಾಕ್ಬೇಕು ಅದು, ಒಂದೇ ಸಲ. ಇಷ್ಟು ವರ್ಷ ನಮ್ಗೆ ಒಂಚೂರು ಸಮಸ್ಯೆ ಆಯ್ತು. ಟೆಂಡರ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರು, ನಂಗೆ ಮರಿ ಸಿಗ್ಲಿಲ್ಲ. ಮೀನ್ ಮರಿ ಬರೋದು ಜೂನ್ ಜುಲೈ ಅಲ್ಲಿ. ಮೀನುಗಾರಿಕೆ ಇಲಾಖೆ ಮೀನ್ ಮರಿ ಇಲ್ಲ. ಅಲ್ಲ ಅದು ಬಂದ್ರೆ ನಾನ್ ಬಿದ್ಬಿಡ್ತೀನಿ ಅಂತ ಭಯ ನನಗೆ. ಇಲ್ಲ ಹೆದರ್ಕೊಂಡ್ ಬೀಳ್ಬೇಡಿ ಅಷ್ಟೇ. ಅಂತ ಹಿಂದೆ ಬಿದ್ಬಿಟ್ರೆ ಇಬ್ರು ನೇಚರ್ ನೋಡ್ಕೊಂಡು. ಎಷ್ಟು ಬಲೆ ಐತಿ ನಿಮ್ಮ ಹತ್ರ? ನನ್ನ ಹತ್ರ ಸುಮಾರು 10 ಬಲೆ ಇದೆ. ಜಾಸ್ತಿ ಇಷ್ಟಪಡ್ತಾರೆ ಈ ಮೀನು. ಅವರೇ ತಗೊಂತಾರೆ? ಹಿಂದಿಯವ್ರು ಜಾಸ್ತಿ ತಿನ್ನೋದೇ ಅವರೇ. ಅವರು ಸಮುದ್ರ ಮೀನು ತಿನ್ನಲ್ಲ, ಇದೇ ಮೀನೇ ತಿನ್ನೋದು. ಏನ್ ಟ್ಯಾಂಕ್ ಅದು ಹಾಕ್ತಿರೋದು ಈಗ? ವಾಟರ್ ಟ್ಯಾಂಕ್ ಅದು. ಇಡೀ ನಮ್ಮ ಬೈಂದೂರು ಕುಂದಾಪುರ ತಾಲೂಕಿನ ನೀರಿನ ಕುಡಿಯೋ ನೀರು ಸರಬರಾಜು. ಕುಡಿಯೋ ನೀರಿನ ಯೋಜನೆ. ಇದಕ್ಕೇನಾದ್ರು ನೆಕ್ಸ್ಟ್ ನೀರಾವರಿ ಯೋಜನೆ ನೀರ್ಗಳು ಬಂದ್ರೆ ಒಳ್ಳೆ ಮೀನ್ ಸಾಕಾಣಿಕೆ ಮಾಡಬಹುದು. ಇನ್ನೂ ಡಿಮ್ಯಾಂಡ್ ಜಾಸ್ತಿ. ಅವಾಗ ಟೆಂಡರ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಟೆಂಡರ್
ಈಗ ಎಷ್ಟ್ ಜನ ಇದ್ರು ನಿಮ್ಗೆ ಟೆಂಡರ್ ಹಾಕ್ಲಿಕ್ಕೆ ಟೆಂಡರ್ ಯಾರಾದ್ರು ಹಾಕ್ಲಿಕ್ಕೆ ಇದ್ರಾ? ಅವತ್ತು ತುಂಬಾ ಇದ್ರು, 7-8 ಜನ ಬಂದಿದ್ರು. ಹ್ಮ್ ಸ್ವಲ್ಪ ಜಾಸ್ತಿ ಹೋಯ್ತಿದ್ದು ಸ್ಟಾರ್ಟಿಂಗ್ ಫಸ್ಟ್. ಯಾರು ಇಷ್ಟು ಇದ್ರಲ್ಲಿ ಟೆಂಡರ್ ಹಾಕಿಲ್ಲ. ಅಂದ್ರೆ ಇದು ಹರಾಜಲ್ಲಿ ಇತ್ತ? ಹರಾಜಲ್ಲಿ ಒಟ್ಟಿಗೆ ಬಿದ್ದಿದ್ದು ಇಲ್ಲಿ. ವಾಪಸ್ ಹೊಡಿ ತಪ್ಪ ಒಂಚೂರು. ಅವ್ರ ಫ್ರೆಂಡ್ಸ್ ಯಾಕೆ ಕಾಣುತ್ತಲ್ಲ? ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ? ಮರಿ ಮಾಡೋರು ಎಲ್ಲಿ ಮಾಡ್ತಾರೆ? ಅದು ಕಾರ್ಕಳ ಮೀನುಗಾರಿಕೆ ಇಲಾಖೆಯರು. ಇಲಾಖೆದೇ ಮೀನು ಇಲಾಖೆಯಿಂದ. ಪ್ರೈವೇಟ್ ಯಾವ್ದು ಇಲ್ಲ? ಪ್ರೈವೇಟ್ ಇರ್ತಾವ, ರೇಟ್ ಜಾಸ್ತಿ. ಪ್ರೈವೇಟ್ ಅಲ್ಲಿ ತಗೊಂಡ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಮೀನು ಮರಿಯಲ್ಲಿ ಮೋಸ ಮಾಡ್ತಾರೆ. ಮೀನ್ ಮರಿಯವ್ರು ಇದೆ 500,000 ಇದೆ ಅಂತಾರೆ. 1000 ಮರಿ ಇದೆ ಅಂತ ಹೇಳಿದ್ರು ನಾವು ಹೂ ಅನ್ಬೇಕು. ಒಂದು ಕೌಂಟ್ ಮಾಡಿ ನೋಡ್ತೀವಿ ನಾವು ಜಸ್ಟ್. ಆವಾಗ ನಮ್ಗದು ಸರಿ ಅನ್ಸಿದ್ರೆ ನಾವು ಇದ್ ಮಾಡ್ತೀವಿ, ಮತ್ತಿಲ್ಲ ಅಂತ ಅದು 1 ಲಕ್ಷ 2 ಲಕ್ಷ ನೀವು ಅದು ಸಣ್ಣದು ಕೌಂಟ್ ಮಾಡ್ತಾ ಕೂರೋದು ಕಷ್ಟ ಆಗುತ್ತೆ. ಕೌಂಟ್ ಮಾಡಕ್ ಆಗಲ್ಲ. ಮೀನಿನಲ್ಲಿ ಪಕ್ಕ ಕೌಂಟ್ ಮಾಡಕ್ ಆಗೋದೇ ಇಲ್ಲ. ಆಗೋದಿಲ್ಲ. ಅಂದ್ರೆ ಎಷ್ಟು ಅಂದ್ರೆ ಅಂದಾಜ್ ಮೇಲೆ ಇರುತ್ತಲ್ಲ? ಅಂದ್ರೆ ಎಷ್ಟು ಚಿಕ್ಕದಿರುತ್ತಾ? ಬೆರಳಷ್ಟು ಚಿಕ್ಕದಿರ್ಬೋದಾ ಮೀನು? ಬೆರಳಲ್ಲಿ 1 ಇಂಚು 2 ಇಂಚ್ ಅಂತಾರೆ. ನಾವು ತರುವಾಗ 1 ಇಂಚ್ ಮರಿ ಇರ್ತಾವ ಅಷ್ಟೇ, ಇಷ್ಟು ಸೈಜ್ ಇರ್ತಾವ. ಅಂದ್ರೆ ಇಷ್ಟು ದೊಡ್ಡ ಒಂದು ಅಷ್ಟು ದೊಡ್ಡದಾಗಕ್ಕೆ 2 ವರ್ಷ ಬೇಕು ಮೀನಿಗೆ? 2 ವರ್ಷ ಬೇಕು. ಆದ್ರೆ ನಾವು 1 ವರ್ಷಕ್ಕೆ 1 kg ಸೈಜ್ ಬರ್ತಾವಲ್ಲ, ಅವಾಗ ಹಿಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. 1 ವರ್ಷ ಸ್ಟಾರ್ಟಿಂಗ್ 1 ವರ್ಷ ಮರಿ ಬಿಡೋದಷ್ಟೇ. 2ನೇ ವರ್ಷದಿಂದ ಹಿಡಿಯಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ನೀವೆಲ್ಲ ಜೊತೆ ಆಗ್ಬಿಡ್ತೀರಿ? ಶನಿವಾರ ನೈಟ್ ಮೋಸ್ಟ್ಲಿ ಆಲ್ಮೋಸ್ಟ್ ಶನಿವಾರ, ಹೆಚ್ಚಿನ ಶನಿವಾರ ನಾವು ಬಲೆ ಬಿಡ್ತೀವಿ. ಒನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಕೆರೆಯಲ್ಲಿ ಬಿಡೋದ್ರಿಂದ ಸ್ವಲ್ಪ ನಿಮ್ಗೆ ಅಷ್ಟು ಟೆನ್ಷನ್ ಇರಲ್ಲ ಅನ್ಕೊಂತೀನಿ. ಈಗ ಪಾಂಡ್ ಮಾಡಿದವ್ರಿಗೆಲ್ಲ ಅದು ಕ್ಲೀನ್ ಮಾಡೋದು ಸ್ವಲ್ಪ ಜಾಸ್ತಿ ಮತ್ತೆ ಪಾಂಡ್ ಮೀನೆಲ್ಲ ಸ್ಮೆಲ್ ಬರ್ತಾವ ಸ್ವಲ್ಪ. ಇವು ಮೀನ್ ಕ್ಲೀನ್ ಇರ್ತಾವ. ಎಲ್ಲ ಕಾಟ್ಲನೇ ಸಿಗ್ತಲ್ಲ ಜಾಸ್ತಿ? ಇವತ್ತು ಕಾಟ್ಲನೆ ಮಾತ್ರ ಫುಲ್. ರೋಹು ಮೀನು ಮೇಲ್ಗಡೆ ಬಲೆ ಬಿಟ್ರೆ ರೋಹು ಮೀನ್ ಬಿಡುತ್ತೆ. ಮೇಲಿದ್ದಾವ ರೋಹು ಎಲ್ಲ ಹೆಚ್ಚಿಗೆ. ಆ ಕಡೆ ಇದಾವ. ರೋಹು ಯಾವ ತರ ಕಾಣಿಸುತ್ತೆ? ರೋಹು ಮೀನ್ ಸ್ವಲ್ಪ ಕೆಂಪು ಬರ್ತಾವು, ಗೌರಿ ತರನೇ ಉದ್ದ ಬರ್ತಾವ. ಉದ್ದ ಮೀನು ಅವು 2 kg 3 kg ಆದ್ರೂ ಈ ಬಲೆಗೆ ಬೀಳಲ್ಲ. ಅವು ಉದ್ದ ಬರ್ತಾವ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ ಸರ್? ಹೊಸದಾಗಿ ಸಾಧಾರಣ ನನ್ಗೆ 2 ವರ್ಷ ಅನುಭವದಲ್ಲಿ ನಾನು ಮೀನು ಸಾಕಾಣಿಕೆ ಬಗ್ಗೆ ಹೇಳ್ತೀನಿ ಅವರಿಗೆ. ಮಾಡೋದಿದ್ರೆ ಅಂದ್ರೆ ಮೀನುಗಾರಿಕೆಯಲ್ಲಿ ಅನುಭವ ಬೇಕು ಸ್ವಲ್ಪ. ಆದಷ್ಟು ಮತ್ತೆ ಸ್ವಂತ ತರಬೇತಿ ಪಡೆದಿರ್ಬೇಕು. ಮತ್ತೆ ಸ್ವಂತ ಕೆಲಸ ಮಾಡುವ ಒಂದು ಯೋಚನೆ ಇದ್ರೆ ಏನಾದ್ರೂ ಸ್ವಲ್ಪ ಸಂಬಳ ಗಿಳಿಸ್ಕೋಬಹುದು. ಕೆಲಸಗಾರನ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರಲ್ಲಿ ಈಗ ನೀವು ಇಲ್ಲಿ ನಮ್ಗೆ ಇವತ್ತೊಂದು 25-30 kg ಮೀನ್ ಸಿಕ್ಕಿದ್ರೆ 6,000-7,000 ಬರುತ್ತೆ. ಅದಕ್ಕೆ ಕೆಲಸದವ್ರು ಇದ್ರೆ ಅವ್ರಿಗೆ ಕೊಡ್ಬೇಕಲ್ಲ. ಮತ್ತೆ ಎಕ್ಸ್ಟ್ರಾ ಮಾಡ್ತೀವಿ. ಹಾಗಾದ್ರೆ ಈ ಮೇನಿಗೆ ಆಯಸ್ಸು ಅಂತ ಏನಿಲ್ವಾ? ಎಷ್ಟು ದಿನ ಬರ್ತದೆ? ಇಲ್ಲ, ಹಾಗೇನಿಲ್ಲ. 2 ವರ್ಷ ಆಯ್ತಲ್ಲ ಈಗ. 3 kg 3.5 kg ಆಗ್ಲಿಕ್ಕೆ ಈ ಮೀನ್ 10 kg 15 kg ಬೆಳಿತಾವ. ಏನಾಗಲ್ಲ. ಅವು ದೊಡ್ಡದಾದಷ್ಟು ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಮೀನುಗಾರಿಕೆ ತರಬೇತಿ ಕೇಂದ್ರಗಳು ಇದ್ದವ? ತರಬೇತಿ ಕೇಂದ್ರ ಇದೆ. ಎಲ್ಲಿದೆ ಸರ್? ಇಲ್ಲಿ ಕಾರ್ಕಳದಲ್ಲಿ ಇದೆಯಲ್ಲ, ಅವ್ರು ಮಾಹಿತಿ ಕೊಡ್ತಾರೆ. ಕುಂದಾಪುರದಲ್ಲಿ ಇದಾರೆ ನಮ್ ಮೇಡಮ್. ನಮಗೂ ಈಗ ನಾವು ಮೀನುಗಾರಿಕೆ ಇದ್ರಲ್ಲಿ ಇದಾಗಿದೆ, ಈಗ ನಾವು ನೋಂದಣಿ ಆಗಿದೆ. ನಮಗೂ ಈಗ ಮೀನುಗಾರಿಕೆ ಇಲಾಖೆಯಿಂದ ಬೇಕಾದ ಸವಲತ್ತುಗಳು ಸಿಗ್ತವೆ ಸರ್ಕಾರದಿಂದ ಬರೋದು. ಸಬ್ಸಿಡಿ ಇರುತ್ತೆ. ಸಬ್ಸಿಡಿ ಎಲ್ಲ ಇತ್ತು ಇದಕ್ಕೀಗ? ಸಬ್ಸಿಡಿ ಅಂದ್ರೆ ನಾವು ಲೋನ್ ಮಾಡಿದ್ರೆ ಈಗ ಬಂದಿದೆ ಹೊಸದಾಗಿ. ಅದಕ್ಕೆ 0% ಇಂಟ್ರೆಸ್ಟ್ ಅಲ್ಲಿ ಸರ್ಕಾರದಿಂದ ಮೀನುಗಾರಿಕೆ ನಡೆಸುವರಿಗೆ ಅಂತ ಹೇಳಿ. ಅಂದ್ರೆ ಈಗ ಟೆಂಡರ್ ಹಾಕ್ಲಿಕ್ಕೆ ಅದಕ್ಕೆಲ್ಲ ಲೋನ್ ಇಲ್ಲ? ಟೆಂಡರ್ ಹಾಕ್ಲಿಕ್ಕೆ ಏನು ಇಲ್ಲ, ಅದೆಲ್ಲ ನಮ್ ಸ್ವಂತದಿಂದ ಹಾಕೋಬೇಕು. ಆಮೇಲೆ ಮಾರ್ಕೆಟ್ ಮಾಡುವಾಗ ಏನಾದ್ರು ನಮ್ಗೆ ಬೇಕಂದ್ರೆ. ಈಗ ನೀವು ಕೆರೆಯಲ್ಲಿ ಬಿಟ್ಟಿದ್ದೀರಿ, ಹಾಗೆ ಪಾಂಡ್ ಮಾಡಿ ನಿಮ್ಗೆ ಅನುಭವ ಇಲ್ಲ ಇಲ್ವಾ? ಆ ಪಾಂಡ್ ಬಗ್ಗೆ ಅನುಭವ ಇದೆ. ಪಾಂಡ್ ಮಾಡಿ ಬೆಳೆಸಿದ್ರು ಅದು ನನ್ಗೆ ಅದ್ರಲ್ಲಿ ಏನು ಅಷ್ಟೊಂದು ಸಕ್ಸಸ್ ಕಾಣೋಕಾತಂತ ನಂಗೆ ಹೇಳಿದ್ರೆ. ಯಾಕಂದ್ರೆ ಪಾಂಡ್ ಮಾಡಿದ್ರೆ ಅದು ಮೇಂಟೆನೆನ್ಸ್ ಜಾಸ್ತಿ. ನೀರ್ ಕ್ಲೀನ್ ಮಾಡ್ಬೇಕು, ಮತ್ತೆ ಫುಡ್ ಹಾಕ್ಬೇಕು. ಆಮೇಲೆ ಅದಕ್ಕೆ ಆ ಪಾಂಡ್ ಮೀನಿಗೆ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಇದು ಒಂಥರ ಹೊಳೆ ಮೀನ್ ಇದ್ದಾಗೆ, ಫುಲ್ ನ್ಯಾಚುರಲ್ ಬೆಳೆದಾಗಿರುತ್ತಲ್ಲ, ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಈ ಕೆರೆ ಇದ್ದವ್ರು ಬಿಡ್ತಾರೆ, ಇಲ್ಲ ಪಾಂಡ್ ಮಾಡೋರ್ಗೆ ಏನ್ ಹೇಳ್ತೀರಾ? ಪಾಂಡ್ ಮಾಡೋರಿಗೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ರೆ ಪ್ರಾಫಿಟ್ ಇದೆ. ಆದ್ರೆ ಈ ಮೀನಲ್ಲಿ ಪಾಂಡ್ ಅಲ್ಲಿ ಬೆಳೆಯಕ್ ಆಗಲ್ಲ. ಕಾಟ್ಲಾ, ಗೌರಿ, ರೋಹು ಎಲ್ಲ ಇವು ದೊಡ್ಡ ಜಾತಿ ಬೆಳೆ ಮೀನು. ಈ ಮೀನಿಗೆಲ್ಲ ಡಿಮ್ಯಾಂಡ್ ಬರ್ಬೇಕಂತ ಹೇಳಿದ್ರೆ 1 kg ಮೇಲ್ ದಾಟ್ಬೇಕು. ನೀವು ಪಾಂಡ್ ಅಲ್ಲಿ 1 ವರ್ಷ ಸಾಕ್ಬೇಕು. 1 kg 1 ವರ್ಷಕ್ಕೂ ಬರಲ್ಲ.
ಯಾಕೆ ಪಾಂಡ್ ಅಲ್ಲಿ ಈ ನ್ಯಾಚುರಲ್ ಬೆಳೆಯೋದಕ್ಕೂ ಸಿಗಲ್ಲ ಅಂತ. ಆತರ ಫುಡ್ ಹಾಕೋದಕ್ಕೂ ಅಷ್ಟೊಂದ್ ದೊಡ್ಡಕ್ ಬರಲ್ಲ. ಆ ಪಾಂಡ್ ಅಲ್ಲಿ ಬೆಳಿ ಮೀನೇ ಬೇರೆ ಇರ್ತಾವ, ಕಳಸಿ ಅವು ಬೇರೆ ಬೇರೆ ಜಾತಿ ಇರ್ತಾವ, ಅವೆಲ್ಲ ಬೆಳೆದ್ರೆ ಪ್ರಾಫಿಟ್ ಆಗುತ್ತೆ. ಮೇಲ್ಗಡೆ ನೀರ್ ನಿಂತಿದ್ದು ಈಗ ಬಾಟಲ್ ಆತರ ಎಲ್ಲ ಕಸ ಇದ್ರೆ ತೆಗಿತೀರಾ? ಹಾ, ಕಸ ತೆಗೆದು ಕ್ಲೀನ್ ಮಾಡ್ತೀವಿ ಎಲ್ಲ. ಕ್ಲೀನ್ ಮಾಡಿ ನೀರ್ ಹೋಗಕ್ ಮಾಡ್ಕೊಟ್ರೆ ಆಯ್ತು ಅಷ್ಟೇ. ಅಷ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಸೇಫ್, ಇಲ್ಲಾಂದ್ರೆ ಹೋಯ್ತು. ಗಲೀಜ್ ಜಾಸ್ತಿ ಆಗುತ್ತೆ. ಗಲೀಜ್ ಜಾಸ್ತಿ ಆಗುತ್ತೆ, ಮತ್ತೆ ಮೆಸ್ ಹೋಗುತ್ತೆ, ಮೀನೆಲ್ಲ ಕೆಳಗಡೆ ಹೋಗ್ತಾವ ಎಲ್ಲ. ಸಪೋರ್ಟ್ ಮಾಡಿ ನೀವು 2 ಸಲ ನಾನು ಕ್ಯಾನ್ಸಲ್ ಆದಾಗ ಎಲ್ಲಿ ಕರೀತಾರೆ ಇಲ್ಲ ಅನ್ಕೊಂಡಿದ್ದೆ. ತುಂಬಾ ಖುಷಿ ಆಯ್ತು ನೀವು ಇಷ್ಟ ಆಸಕ್ತಿ ಪಡ್ತಾ ಇದ್ರಿ ಅಂದ್ರೆ. ನಮಗೂ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ. ನೀವು ಅನ್ಕೊಂಡಿದ್ರ ನಾನು ಇದನ್ನ ಮೀನುಗಾರಿಕೆ ಸ್ವಂತ ಮಾಡ್ತಾ ಇದ್ದೀನಿ ಅಂತ? ನಾನು ಗೊತ್ತಾಗಿದ್ದೆ ಇಲ್ಲಿ ಬಂದು ಸುಮ್ನೆ ನಿಂತಿದ್ದೆ ಅವತ್ತು. ಸುಮ್ನೆ ಮನೇಲಿ ಬೋರ್ ಆಗ್ತಿತ್ತು, ಕೆಲಸ ಕಡಿಮೆ ಇತ್ತು ಅಂತ ಹೊರಗಡೆ ಬಂದು ಆ ಕಡೆ ಹೋದೆ. ಅಲ್ಲಿ ಇದು ರಬ್ಬರ್ ತೋಟ ಇತ್ತಲ್ಲ ಹಿಂದ್ಗಡೆಗೆ, ಅಲ್ಲಿ ಹೋದೆ. ಅಲ್ಲಿ ಗೇಟ್ ಓಪನ್ ಇತ್ತು, ಒಂಚೂರು ಒಳಗೆ ಹೋಗಿ ಬಂದೆ. ಅದಾದ್ಮೇಲೆ ಏನ್ ಮಾಡೋಣ ಅಂತ ವಾಪಸ್ ಹೋಗ್ತಾ ಅಲ್ಲೊಂದು ರೋಡ್ ಕಾಣಿಸ್ತಿತ್ತು, ಕೆರೆ ಹತ್ರ ಹೋಗಿ ನೋಡೋಣ ಅಂತ ಬಂದೆ. ಕೆರೆ ಹತ್ರ ಹೋಗಿ ನೋಡ್ಬೇಕಂದ್ರೆ ಬಂದಾಗ ಒಬ್ರು ಅಲ್ಲಿ ಫೋನ್ ನಲ್ಲಿ ನೋಡ್ತಾ ಯಾರೋ ಕೂರ್ತಿದ್ರು. ಅವ್ರ ಹತ್ರ ಮಾತಾಡ್ಸಿದಾಗ ಇಲ್ಲ ಇಲ್ಲಿ ಮೀನ್ ಹಿಡಿತಾರೆ, ಇಲ್ಲಿ ಮೀನ್ ಟೆಂಡರ್ ಇದೆ ಅಂತಂದ್ರೆ. ಹೌದಾ, ಯಾರು ಅಂತ? ರಘು ಅಂತ ಇದಾರಲ್ಲ ಸೊಸೈಟಿಲಿ ಕೆಲಸ ಮಾಡ್ತಾರಲ್ಲ ಅವರು. ಅಯ್ಯೋ ನಮ್ಮವ್ರು ಇದಾರ ಅಂತ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ 1-2 ವಾರ ನಿಮ್ ತಲೆ ತಿಂದಿ. ಒಳ್ಳೇದಾಯ್ತು, ಇದೊಂದು ಒಳ್ಳೆ ಅವಕಾಶ ನಿಮ್ಗೆ. ನನ್ಗಂತೂ ತುಂಬಾ ಒಳ್ಳೆ ಅವಕಾಶ. ನಿಮ್ಗೇನ್ ಅನಿಸ್ತು ನಂಗಂತೂ ಗೊತ್ತಿಲ್ಲ. ಸೀರಿಯಸ್ಲಿ ನಾನು ಅಂದ್ರೆ ಸ್ವಲ್ಪ ಫೋನ್ ಮಾಡಿ ತಲೆ ತಿಂದಿದ್ದೀನಿ. ಇಲ್ಲ ಹಾಗೇನಿಲ್ಲ, ನಾನು ಬಾಲ ಹಿಡಿದ್ರೆ ಬೀಳುತ್ತಲ್ಲ. ಈಗ ಏನ್ ಬೀಳಲ್ಲ, ಹಾಗೇನಿಲ್ಲ. ಇದು ಕಾಟ್ಲ, ಇದು 15-20 kg ಸೈಜ್ ಬರ್ತಾವ. 15-20 kg ಬರ್ತದೆ. ಒಂದು 5-6 ವರ್ಷ ಒಳ್ಳೆ ಫುಡ್ ಸಿಕ್ಕಿದ್ರೆ ಚೆನ್ನಾಗಿ ಬೆಳಿತಾವೆ. ಫಾಸ್ಟ್ ಬೆಳಿ ಮೀನ್ ಅಂದ್ರೆ ಇವೆ ಇದೆ. ಅಂದ್ರೆ ಇವತ್ತು ಒಂದೇ ತರ ಮೀನ್ ಸಿಕ್ತಲ್ಲ? ಎಲ್ಲ ಒಂದೇ ತರ ಮೀನ್ ಸಿಕ್ತಿದೆ. ಬರೀ ಕಾಟ್ಲ, ಬೇರೆ ಜಾತಿ ಯಾವ್ದು ಸಿಕ್ಕಿಲ್ಲ ಇವತ್ತು. ಅಂದ್ರೆ ಮೇಲೆ ನೀವು ಬಲೆ ಹಾಕಿದ್ ಕೂಡ ಮೇಲೆ ಹಾಕಿದ್ರಿ ಅನ್ಸುತ್ತೆ. ಅಂದ್ರೆ ಈಗ ಅದು ಗೌರಿ ಅದೆಲ್ಲ ಕೆಳಗಡೆ ಇರುತ್ತೆ, ಕೆಳಗಡೆ ಇರುತ್ತೆ. ಅವು ಇನ್ನು ಸ್ವಲ್ಪ ಟೈಮ್ ಬಿಟ್ರೆ ಅವ್ರು ಬೀಳ್ತಾ ಇದ್ವು. ಸ್ವಲ್ಪ ಸಣ್ಣ ಸೈಜ್ ಬಲೆ ಬಿಟ್ರೆ ಗೌರಿ ಮೀನ್ ಬೀಳ್ತಾ ಇದ್ವು. ನಾವು ದೊಡ್ಡ ಸೈಜ್ ಮಾತ್ರ ಬಿದ್ವಿ. ಇಲ್ಲಿ ಗೌರಿ ಎಲ್ಲ ಏನಿದ್ರು 1.5 kg ಒಳಗಡೆ ಇದ್ದವು. ಅವು ಗೌರಿ ಮೀನ್ ಬೆಳವಣಿಗೆ ಲೇಟ್. ಹೌದಾ? ಇವು ಫಾಸ್ಟ್ ಬೆಳೆಯುತ್ತೆ. ಬೆಳವಣಿಗೆ ಅಂದ್ರೆ ಎಷ್ಟು ದಿನ ಬೇಕಾದ್ರೆ? ಎಷ್ಟು ವರ್ಷ? ಗೌರಿ 2 ವರ್ಷಕ್ಕೆ 1.5 kg ಬರುದಷ್ಟೇ. ಅವು ಇನ್ ಮುಂದೆ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ಮುಳ್ಳು ಜಾಸ್ತಿ ಕೂಡ ಆಗುತ್ತಲ್ವಾ ಅದು? ಇಲ್ಲ, ಗೌರಿ ಮೀನ್ ಮುಳ್ಳಿಲ್ಲ, ಭಾರಿ ಡಿಮ್ಯಾಂಡ್ ಗೌರಿ. ರೋಹು ಮೀನ್ ಸ್ವಲ್ಪ ಮುಳ್ಳು ಬರುತ್ತೆ. ಈ ಕಾಟ್ಲ ಕಡಿಮೆ ಅಲ್ಲ? ಕಾಟ್ಲ ಮೀನ್ ಮುಳ್ಳು ಕಡಿಮೆ ಇರುತ್ತೆ. ನೀವು ಬೇಕಂದ್ರೆ ಇಲ್ಲಿ ಪೀಸ್ ಮಾಡೋ ಕೊಡ್ತೀರಾ? ಕ್ಲೀನ್ ಮಾಡಿ ಪೀಸ್ ಮಾಡ್ಕೊಡ್ತೀವಿ. ಬೇಕಂತ ಹೇಳಿದ್ರೆ ಕ್ಲೀನ್ ಮಾಡಿ. ನಮ್ಮ ಇದಾರೆ ಕ್ಯಾಮ್ರಾಮನ್ ರೆಡಿ ನಮ್ಮ ಫೋಟೋ ತೆಗಿಯಕ್ಕೆ. ನಾನು ಹೋಗಿಲ್ಲ, ನಾನು ವಾಪಸ್ ಬಂದಿದ್ದೀನಿ. ಹೌದಾ? ಅಲ್ಲ, ಅವ್ರು ಯಾವ್ದೋ ಗಿಡ ತೆಗಿಯಕತ್ತಾರ, ನನ್ ತೆಗಿಲಿ. ಅಲ್ಲ ಏನ್ ಭಯ ಆಗತ್ ಗೊತ್ತಾ? ಫೋನ್ ಕೆಳಗ್ ಬಿದ್ರೆ ಅಂತ 40 ಡಮಾರ್ ಅಂದ್ಬಿಡ್ತತೆ ಅಂತ. ನೈಸ್ ಸರ್, ಮಜಾ ಇರ್ತದೆ ಸರ್ ಎಕ್ಸ್ಪೀರಿಯನ್ಸ್. ಹೇಳಿದೀನಿ ಒಂದ್ ಟ್ರಿಪ್ ಕರ್ಸಕಂದ್ರೆ ಟಿಕೆಟ್ ತಗ್ಸ್ಬೇಕಂತೆ. ನೀವು ಬರ್ಬೋದು, ಟಿಕೆಟ್ ತಗ್ಸಿ. ಆದ್ರೆ ಅವ್ರು ಇಸ್ಕೊಳಲ್ಲ, ಅದನ್ನ ನಾನೇ ಇಸ್ಕೊಂತೀನಿ. ಯಾಕಂದ್ರೆ ನಾನ್ ರೆಕಮೆಂಡ್ ಮಾಡಿದೀನಲ್ಲ. ರೆಕಮೆಂಡೇಶನ್ ನನ್ ಕಡೆ ಹೋಯ್ತೀಗ. ಹೋಗಿ ಹೇಳಿಲ್ಲ, ಈ ಕಡೆ ಬಂದ್ರೆ ಹಾಗೆ ಪಾಸ್ ಆಗಿ ಬನ್ನಿ. ಅಡ್ಡ ಬರ್ಬೇಡ್ರಿ, ತುಳಿದ್ಬಿಡ್ತೀನಿ. ಅಲ್ಲ ನನಗೇನಾಯ್ತು ಸರ, ನಮ್ಮೂರಾಗ ಈ ತರ ನೋಡಕ್ ಸಿಗಲ್ಲ. ನಾನು ನಮ್ಮೂರ ಕೆರೆಗೆ ಹೋಗಿದ್ದೀನಿ, ಬಟ್ ಮೀನ್ ಹಿಡಿಯಕ್ ಹೋಗಿದ್ದಿಲ್ಲ. ಅಲ್ಲ ಇಷ್ಟು ದೊಡ್ಡ ನಮ್ ಕಡೆ, ಬಟ್ ಬಾಳ ಸಣ್ಣ ಸಿಗ್ತಾವ್ರಿ. ಈ ತರ ದೊಡ್ಡ ಸಿಗುದಿಲ್ಲ. ಇದು ಫಸ್ಟ್ ಟೈಮ್ ಲೈವ್ ನೋಡತ್ತೀವಿ ಅಂದ್ರ ಹೆಂಗ್ ಸರ್ ನಿಮ್ದು ಏನಂತಿದ್ರಿ? ಬಟ್ ಹಿಂದೆ ಮೊಸಳೆ ತನತಿರಲ್ರಿ, ಎಲ್ಲಿ ಐತ್ ಮೊಸಳೆ?
ಅಲ್ರಿ ಅಲ್ಲ, ಇವ್ರ ಮುಂದೆ ಹಿಂದ್ಗಡೆ ಇತ್ತು. ಹಿಂದೆನೆ ಇತ್ತ ಹೇಳ್ಬಿಟ್ರಿ ಯಾರು ಹಿಡ್ಕೊಂಡ್ ಬಂದಿದ್ದೀನಿ ನಾನು. ಇಲ್ಲೇ ನೀವು just ಹಿಂಗ್ ಹೋದ್ರಲ್ಲ. ಹೌದ್ರಿ ಮೊಸಳೆ ಇತ್ತಲ್ಲಿ ಥ್ಯಾಂಕ್ಸ್ ಟು ರಘು ಸರ್. ಸರ್ ಮೊಸಳೆ ಎಲ್ಲ ಇತ್ತಲ್ಲ. ಇಲ್ಲ ಮೊಸಳೆ ಇಲ್ಲ. ಇಲ್ಲಿತ್ತಲ್ರಿ ಎರಡು ಇದ್ದಲ್ರಿ ಹಬ್ಬ ಬರ್ತಲ್ರಿ ಹಬ್ಬ ಒಂದ್ ಸಿಕ್ಕಿತ್ ನಮ್ಗೆ ಅವತ್ತು ದಿವಸ ಬಂತೇನ್ರಿ ಬಲೆಗ್ ಬಂತು ಬಿಡಿಸಿ ಬಿಟ್ವಿ. ದೊಡ್ಡದ ಮನದು ದೊಡ್ಡದು ದೊಡ್ಡದು. आप लोग कहाँ से? हम लोग झारखंड से, बिहार से, बंगाल से। क्या काम केजी कर करते ले। हो? इधर प्लांट One and में half. काम होता है पाइपलाइन का। हाँ सभी हाँ कितना ये 1.5 साढ़े किलो हाँ चले इससे थोड़ा बड़ा देखने को देखिएगा थोड़ा बड़ा 2 किलो साइज बड़ा हाँ कितने लोग काम करते हो? बहुत सारे हैं बहुत सारे हैं। हाँ आप लोग सेपरेट सेपरेट हाँ सेपरेट होते हैं हाँ कोई कारपेंटर है कोई मिस्त्री है ये फिश ले रहे हैं ना? हाँ कितने लोग दूसरे दूसरे कुकिंग करते हैं? हाँ बड़ा साइज हाँ, नहीं 2 अलग किलो। अलग अलग हाँ करते हैं। अलग अलग तो आप ही खुद से 2 किलो हाँ 2 किलो 400। हाँ अपने से पाया खाने का तो अभी तवा फ्राई बनेगा। नहीं ये तो मसाला फ्राई भी हो जाएगा तवा फ्राई होने के बाद ही मसाला फ्राई होगा हाँ हाँ बहुत झोली झोली होता है जाली ಎಲ್ಲ जाली 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 ಎಲ್ಲ मेरे नजदीक मिलेगा ना आपको? फ्रेश वो हाँ फ्रेश हाँ एकदम फ्रेश मिला है लगता है इधर। कैसा महसूस हो रहा है? बहुत अच्छा अच्छा फ्रेश। हाँ एकदम फ्रेश मिला है आज का अब अभी तालाब से अभी पकड़ के जस्ट मिला है हाथ पे तो फ्रेश ही है ना हाँ फ्रेश ही है मैं हफ्ते में कितने दिन मच्छी खाते हैं? मछली तो हम लोग का लिमिट है मतलब मिलना नहीं मिलता है ना हम लोग को फ्रेश कभी कभी वो मार्केट से भी ले लिया करते हैं तो अभी तो खुद तालाब से लेके जा रहे हैं तो इससे अच्छा फ्रेश और क्या मिलेगा केजी लिया आप? ये 2 केजी है 2 केजी का। 2 केजी का कितना बड़ा है इसका? कितना पैसा बड़ा है इसका? कितना 400 का पड़ा है दो लीजिए डिस्काउंट मिला के 500 हो गया। डिस्काउंट से तो कम होना चाहिए था डिस्काउंट से ये लीजिए चेंज चेंज तकने हाँ इसको अपना रूम पे लेके जाके हाँ, सीतापुर से अभी हम लेने के लिए आया अभी सीतापुर से हाँ सीतापुर से मैं आपको कैसे पता चला यहाँ? तो हमारे सभी आदमी रहते हैं इधर ही रहते हैं यहाँ बगल में हाँ उसके बाद से वहाँ से आप इधर काम करते हैं उधर? वो उधर ही, हम तो कंपनी का ड्राइवर हैं और बाद बाकी सब मिस्त्री हैं सब हमारे सब 876 सुप्रदा कंपनी वो उधर का वीडियो ले सकते हैं क्या? 241 जो काम कर और जाके वहाँ पर देखिएगा कोई वहाँ पर सिक्योरिटी होगी 95 उनसे परमिशन लेना पड़ेगा शायद ये तो नहीं मालूम 251 876 मेरा 241 गणेशपुरन नाम गणेशपुरन 76241 मेरे को आके अभी है तो 2 साल का हो गया लेकिन हर 6 मंथ में घर को जाते हैं हरागोपुरा फैमिली इधर ही है? फैमिली नहीं फैमिली बस गांव पे अकेले अभी अकेले ये फिश कितने लोगों के? 4 आदमी के लिए 4 आदमी। 4 किलो है ना? आपके रूम में 4 आदमी? 4 आदमी हो गया ज्यादा हो गया। आप जितना आप लोग लेके जाएंगे इतने किलो? में चलेगा 800 हाँ दोपहर पे खाली हाँ, बस दोपहर एक टाइम खाना खाने में फिश और फिश करी? बस पीस करी और राइस राइस करी और राइस। ओके बात बोलते हैं ना हाँ हम लोग तो अच्छे हम लोग बहुत भाषा है जैसे हम लोग भात बोलते हैं अब हिंदी में तो राइस बोल देता है इंग्लिश में राइस बोल देता है हम लोग तो चावल भात 2 किलो 2 किलो नहीं है। तो यहाँ से मिल जाता है जो कॉस्टली होता है आपका मतलब 45 50 हाँ बॉयल राइस नहीं खाते हैं वो व्हाइट राइस
ಅಭಿ ಅಭಿ ಎಲ್ಲ ಏನ್ ಮಾಡ್ತೀರಿ ಈಗ? ಇದು ಉಳಿದ ಮೀನಿಗೆ ನಾನೊಂದು ತಣ್ಣೀರ್ ಫಿಶರೀಸ್ ಅಂತೇಳಿ ಒಂದು ಗ್ರೂಪ್ ಮಾಡಿದೀನಿ. ಹಾ. ಆ ಗ್ರೂಪಿಗೆ ಇದನ್ನ ಫೋಟೋ ಹಾಕ್ತೀನಿ. ನಾನು ನಿನ್ನೆನೆ ಫೋಟೋ ಹಾಕಿದ್ರೆ ಆ ಮೀನು ಹಿಡಿತೀನಿ ಅಂತ ಹಾಕಿದ್ರೆ ಇಲ್ಲಿ ಜನ ಜಾಸ್ತಿ ಬರ್ತಾರೆ, ಕೆಲವರಿಗೆ ಮೀನ್ ಸಿಗಲ್ಲ. ಅದಕ್ಕೋಸ್ಕರ ನಾನು ಉಳಿದ್ರ ಮೇಲೆ ಆಮೇಲೆ ಫೋಟೋ ಹಾಕ್ತೀನಿ. ಇದನ್ನ ಎಲ್ಲಿ ಇಟ್ಕೋತೀರಿ ಈಗ? ಇದನ್ನ ನಾನು ನಮ್ಮ ಮನೆಗೆ ಹತ್ರ ಇಟ್ಕೊಂಡು ತಗೊಂಡು ಹೋಗ್ತೀನಿ. ಆ ಮತ್ತಿಗೆ ಇಲ್ಲೇ ಬರ್ತಾರೆ ತುಂಬಾ ಸ್ವಲ್ಪ ಜನ. ಆಮೇಲೆ ನಮ್ಮ ಮನೆ ಹತ್ರ ತಗೊಂಡೋಗಿ ಇಟ್ಕೊಳ್ತೀನಿ, ಫ್ರಿಜ್ ಅಲ್ಲಿ ಹಾಕಿರ್ತೀನಿ, ನೀರಲ್ಲಿ ಹಾಕಿರ್ತೀನಿ. ಅವಾಗ ಅಲ್ಲಿ ಬಂದು ತಗೊಂಡ್ ಹೋಗ್ತಾರೆ. ಖಾಲಿ ಆಗತ್ತೆ ಮೀನ್ ಫುಲ್ಲು. ಆಮೇಲೆ ಮತ್ತು ಉಳಿತು ಅಂತ ಹೇಳಿದ್ರೆ ನಮ್ದೇ ಇಲ್ಲಿ ಮೀನ್ ಅಂಗಡಿಗಳಿರ್ತಾವಲ್ಲ ಅವರಿಗೆ ಕೊಟ್ಬಿಡ್ತೀನಿ. ಅವ್ರಿಗೆ ಇದು ಎಷ್ಟು ಕೆಜಿ ಆಗ್ಬೋದು ಸರ್ ಈಗ ನೀವು ಹಿಡಿದಿದ್ದು? ನಾವು ಹಿಡಿದಿದ್ದು ಒಂದು 50 ಕೆಜಿ. ಹಾ 50 ಕೆಜಿ. ಇವತ್ತು ಸ್ವಲ್ಪ 50 ಕೆಜಿ ಆಗ್ಬೋದು. ಇವತ್ತು ಜಾಸ್ತಿ ಸಿಕ್ಕಿದಾವ ಕಡಿಮೆ? ಇವತ್ತು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು. ನಾನು ಟಾರ್ಗೆಟ್ ಇವತ್ತೊಂದು 25 ಕೆಜಿ ಒಳಗಡೆ ಹಿಡಿಬೇಕಂತ ಇದ್ದೆ. ಈಗ 25 ಕೆಜಿ ಜಾಸ್ತಿ ಸೇಲ್ ಮಾಡಿದ ಈಗ ಒಂದು 25 ಹೋದು. ನಮ್ದು ಅದ್ ಮೀನೆ ಒಂದು 25 ಕೆಜಿ ಮೀನ್ ಸೇಲ್ ಆದ್ವು ಈಗ. ಅದು ಇದು ಅವರೇ ತಗೊಂಡ್ರಲ್ಲ. ಈಗ ಇವತ್ತು ಹಿಡಿದಿರಲ್ಲ ಸರ್, ಮತ್ತೆ ನೆಕ್ಸ್ಟ್ ಸಂಡೇ ಎವ್ರಿ ಸಂಡೇ ಒಂದ್ಸತ? ಎವ್ರಿ ಸಂಡೇ, ಪ್ರತಿ ಸಂಡೇ ದಿವಸ ನಾನ್ ಫ್ರೀ ಇರ್ತೀನಲ್ಲ, ಅದಕ್ಕೋಸ್ಕರ ಸಂಡೇ ಒಂದು ಇದು ಸಣ್ಣ ಬಿಸ್ನೆಸ್ ಅಷ್ಟೇ ನಮ್ಗೆ. ಅಂದ್ರೆ ಸಂಡೇ ಎವ್ರಿ ಸಂಡೇ ಅಂದ್ರೆ ಯಾವ್ದು ಗ್ಯಾಪ್ ಆಗಲ್ಲ. ಪ್ರತಿ ಸಂಡೇ ಹಿಡಿತೀನಿ. ಮತ್ತೇನಾದ್ರು ಹಬ್ಬ ಏನಾದ್ರು ಮೀನ್ ತಿಂದೆ ಇದ್ದ ಟೈಮ್ ಆದ್ರೆ ನಾನು ಬಿಟ್ಬಿಡ್ತೀನಿ, ಆ ಸಂಡೇ ಹಿಡಿಯಲ್ಲ. ಇಲ್ಲಾದ್ರೆ ಪ್ರತಿ ಸಂಡೇ ಸಿಗುತ್ತಾ ಸರ್? ಎವ್ರಿ ವೀಕ್ ಎವ್ರಿ ವೀಕ್ ಸಿಗ್ತಾವ. ಮರಿ ಇದಾವಲ್ಲ, 1 ಲಕ್ಷ ಮೀನ್ ಹಾಕಿರೋ ಮೀನ್ ಇದೆ ಅಲ್ಲ. ನಾನು ಒಂದೇ ಸಾರಿ ಹಿಡಿದ್ರೆ ಇವತ್ತು 1 ಕ್ವಿಂಟಲ್ ಮೀನು ಕೊಡ್ಬೋದು. ಬಲೆ ಜಾಸ್ತಿ ಹೊಡೆದ್ರೆ 1 ಕ್ವಿಂಟಲ್ ಮೀನು ಕೊಡ್ಬೋದು. ನಾನೀಗ ಬರೀ 3 ಬಲೆ ಬಿಟ್ಟಿದ್ದೀನಿ ಅಷ್ಟೇ. 3 ಬಲೆನೇ ದೊಡ್ಡ ಸೈಜ್ ಬಲೆ ಮಾತ್ರ ಬಿಟ್ಟಿದ್ದೀನಿ. ಅದ್ರಲ್ಲಿ ಸಣ್ಣ ಮೀನ್ ಬೀಳಲ್ಲ. ದೊಡ್ಡ ಮೀನು ಎಲ್ಲ ಮೀನ್ ಬೀಳ್ಬೇಕಂದೇಳಿ ನನ್ನ ಹತ್ರ ಇರೋ ಎಲ್ಲ ಬಲೆ ಹೊಡೆದ್ರೆ ಫುಲ್ ಬೀಳ್ತಾವ, ಕ್ವಿಂಟಲ್ ಗಟ್ಲೆ ಮೀನ್ ಬೀಳ್ತಾವ. ಆದ್ರೆ ಮಾರ್ಕೆಟ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಅವಶ್ಯಕತೆ ಎಷ್ಟಿತ್ತು ಅಷ್ಟು ಮಾತ್ರ ನಾನು ಬಲೆ ಬಿಟ್ಟು ನಾ ಹುಲಿ ಮಾಡಿದ್ದೆಲ್ಲ. ಅದು ನೀರ್ ಹತ್ರ ಬಂದಾಗ ಮೊಸಳೆ, ನೀರಿತ್ತ ಮೊಸಳೆ. ಅಲ್ಲ ನೀವ್ ಮೊನ್ನೆ ಟಗರ್ ಆಗಿದ್ರಲ್ಲ, ನೀವೇನಾಗಿರಿ ಈಗ? ಟೈಗರ್ ಟಗರ್. ಸರ್ ಓಕೆ, ನಾವು ಬಂದಿದ್ದೀಗ ನಿಮ್ಗೇನ್ ಅನ್ನಿಸ್ತು? ಖುಷಿ ಆಯ್ತು. ನೀವು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡ್ ಮಾಡಿದಿರಲ್ಲ, ಅದು ತುಂಬಾ ಖುಷಿ ಆಯ್ತು. ಅದು ನಾವು ನಿಮ್ಗೆ ಸ್ವಲ್ಪ ಸತಾಯಿಸಿದಾಗ ಆಯ್ತು. ಮೊನ್ನೆ ಕೇಳಿದ್ವಿ, ನೀವು ಸಿಕ್ಕಿಲ್ಲ. ಹೋದ್ ವಾರ ಸಿಕ್ಕಿಲ್ಲ. ಇರ್ಲಿ ಸರ್, ಕಡಿಮೆ ಆದ್ರೂ ನಾವು ಇದು ಲಿಮಿಟ್ ಮರಿ 1 ಲಕ್ಷ ಮರಿ ಲಿಮಿಟ್ ಈ ಕೆರೆಗೆ ಅಷ್ಟೇ. ಅದೇನಾಗಲ್ಲ. ಆಲ್ಮೋಸ್ಟ್ ಈಗ ಹಾಕಿರೋ ದುಡ್ಡು ಬಂದಿದೆ ಅಂತ ಅನ್ಕೊಂತೀರಿ? ಹಾ, ಪ್ರಾಫಿಟ್ ಆಗಿದೆ, ಹಾಗೇನಿಲ್ಲ. ಗೊತ್ತಾಗಲ್ಲ ನಿಮ್ಗೆ. ಅಂದ್ರೆ ನೀವೊಂದು ಲೆಕ್ಕ ಅಂತ ಬರ್ದಿರ್ತೀರ ಅನ್ಕೋತೀನಿ. ಹಾ, ಬರ್ದಿರ್ತೀವಿ. ಸುಮಾರು ಇಷ್ಟಿದೆ ಅಂತ ಲೆಕ್ಕ ನೋಡಿದ್ರೆ ನಿಮ್ಗೆ ಹಾಕಿರೋ ಟೆಂಡರ್ ಹಾಕಿರೋದು, ಬಲೆ ತಗೊಂಡಿರೋದು ಟೆಂಡರ್ ಕೆರೆ ಆದ್ರಿಂದ ನಾನು ಫುಲ್ ಇದ್ ಮಾಡಕ್ ಆಗಲ್ಲ, ಎಲ್ಲ ಹೇಳಕ್ ಆಗಲ್ಲ. ಅದು ನಂದೇ ಓನು. ಈ ಕೆರೆ ಏನಾದ್ರು 12 ಎಕರೆ ಇದ್ರೆ ನಾನು ನಿಮ್ ಫುಲ್ 12 ಎಕರೆ ಇದೆ ವಿಸ್ತೀರ್ಣ ಟೋಟಲಿ. ಹಾ, ನೋಡಿದ್ರೆ ಅಷ್ಟು ಕಾಣಿಸಲ್ಲ. ಅಲ್ಲ, ಬೇಸಿಗೆಯಲ್ಲಿ ನಿಮ್ಗಿನ್ನ ನೀರ್ ಕಡಿಮೆ ಆಗಲ್ಲ? ಕಡಿಮೆ ಆಗತ್ತೆ. ಬೇಸಿಗೆಯಲ್ಲಿ ಒಂದು 5 ಎಕರೆ ಬಂದ್ ನಿಲ್ಲುತ್ತೆ ನೀರು, ಇಲ್ಲಿಗೆ ಬರುತ್ತೆ. ಅವೇ ಕರ್ಕೊಂಡ್ ಬರ್ತಾವ ಸರ್. ಒಂದ್ 2 ಮೀನ ನಿಮ್ಗ ಏನ ಜಾಗಿಂಗ್ ಬಂದಿದ್ದ ಮಿಸ್ ಆಗಿ ನನ್ಗೆ ಹಿಡಿದ್ರಿ ನೋಡ್ರಿ. ಜಾಗಿಂಗ್ ಬಂದಿದ್ರು ಮೀನು, ಅವು ಇಲ್ಲೇ ಕಾರ್ನರ್ ಇದ್ದು ಸರ್. ಅವು ಹೊಂಟಿದ್ವು ಸರ್, ಮನಿ ಹೊಂಟಿದ್ವು, ಮಿಸ್ ಆಗಿ ಹಿಡ್ಕೊಂಡ್ಬಿಟ್ರಿ ಅವನು. ನೀವ್ ಅಲ್ಲಿ ಟಿಕೆಟ್ ತಗ್ಸಿರಿಲ್ಲ? ಮತ್ತೆ ತೆಗಿಸ್ಕೊಂಡ್ ಬಂದಿವ್ರಿ. ಚಿಲ್ಲರ್ ಇಲ್ಲ ಅಂತ, ಚಿಲ್ಲರ್ ರೊಕ್ಕನೆ ಬಿಟ್ಟಿ. ಫೋನ್ ಪೇ ಮಾಡಿವ್ರಿ. ಅಲ್ರಿ, ಚಿಲ್ಲರ್ ರೊಕ್ಕನೆ ಬಿಟ್ಟಿ.
ಇಲ್ಲ ಹಾಗೆ ಕೊಡ್ತೀನಿ ನಾನು ಮೀನ್ ತಿನ್ನೋರಿಗೂ ಲೋಕಲ್ ಎಲ್ಲರಿಗೂ. ಹಂಗೆಲ್ಲ ತಗೊಳೋದೇ ಇಲ್ಲ ನಾವು. ಹಂಗೆ ಅಂದ್ರೆ ಪುಟ್ಟಿ ಕೊಡ್ಬೇಕು ಈಗ. Full ಪುಟ್ಟಿ ಕೊಡ್ಬೇಕು. ಸಾಯಂಕಾಲ ಪಾರ್ಟಿ ನಮ್ದು. ಹೇಳಿ. ಮೀನ್ ನಿಮ್ದು ಪಾರ್ಟಿ ನಮ್ದು. ಹಾ ಹಾ ಸರಿ. ಸ್ಪಾಟ್ ಹೇಳ್ಬಿಡ್ರಿ. ಇಲ್ಲೇ ಬಂದ್ಬಿಡನ್ರಿ. ಎಲ್ಲ ಇದ್ರಾ? ವ್ಯೂ ಚೆನ್ನಾಗಿದೆ. ವೇವ್ ನೆಕ್ಸ್ಟ್ ಲೆವೆಲ್ ಅಡ್ವಿ. ಮೀನ್ ಹಿಡಿದ ಕಾರ್ಯಕ್ರಮ ಮುಗಿದಿದೆ. ಸೊ ಥ್ಯಾಂಕ್ಸ್ ಟು ರಘು ಸರ್. ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಂಟಿನ್ಯೂಷನ್ ವಿಡಿಯೋ ಇಲ್ಲೊಂದು ಚೂರು ಒಂದು ನಮ್ಮ ಮೂವರಿಗೆ ಒಂದು ರೌಂಡ್ ಹೊಡೆಸ್ತೀನಿ ಅಂತ ಹೇಳಿದ್ದಾರೆ. ನಾನಂತೂ ಫುಲ್ ರೌಂಡ್ ಹೊಡೆದು